ಇದು ಸ್ವಂತ ಮನೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಪಾಪ ಇದೊಂದು ಮನೆ ಕಟ್ಟಿಸ್ಕೊಂಡ್ಬಂದ್ರು 2015ರಲ್ಲೇ ಮನೆ ಕಟ್ಟಿಸ್ತಾ ಇದ್ರು. ಶ್ರೀನಿವಾಸ್ ಅಲ್ಲೇ ಹೋಗ್ತೀನಿ ನಾನು ಸೈಟ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು BDA ಸೈಟ್ ಅಲರ್ಟ್ ಆಗಿರೋದು. ಸರ್ಕಾರಿ ಇದರಿಂದ BDA ಸೈಟ್ ಅಲರ್ಟ್ ಆಗಿಂದ ನಾನು ಇಲ್ಲೇ ತೊಗೊಂಡು ಇಲ್ಲೇ ಮನೆಗೆ ಹೋಗ್ಬಿಡ್ತೀನಿ, ಶ್ರೀನಿವಾಸ್ ಇಲ್ಲೇ ನಾನು ಸೆಟ್ಲ್ ಆಗ್ಬಿಡ್ತೀನಿ ಅಂತ ಹೇಳಿದ್ರು. ಬೇರೆ ಕಡೆ ಚರಾಸ್ತಿ ಬಗ್ಗೆ ನನಗೆ ಅಸ್ಪಷ್ಟ, ಯಾಕಂದರೆ ನಾನು ಅದರಲ್ಲಿ ಸ್ವಲ್ಪ ನನಗೇನು ಅದನ್ನ ಆ ರೀತಿ ಏನು ಕಂಡು ಬರ್ತಾ ಇಲ್ಲ. ಮತ್ತು ಮಗನ ವಿಷಯದಲ್ಲಿ ಭಾಳ ನಿಕಟಪೂರ್ವ ಚೆನ್ನಾಗಿದ್ರು. ನಮ್ಮ ಇವರು ನಮ್ಮ ಕಾರ್ತಿಕ್ ಸರ್ ತುಂಬಾನೇ ಚೆನ್ನಾಗಿದ್ರು. ಯಾಕಂದ್ರೆ ಕೂಡ ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಡಿಸ್ಪ್ಯೂಟ್ ಇತ್ತು. ಮಗನ ಹೆಸರಲ್ಲಿರುವಂಥ ಪ್ರಾಪರ್ಟಿ ತಂಗಿಗೇನೋ ಕೊಡಬೇಕು ಅಂತ ಹೇಳಿ ಮಾತುಕತೆ ನಡೀತಿತ್ತು. ವಿಷಯ ಅದನ್ನ ಒಂದು ಇರ್ಬೋದು, ಕೌಟುಂಬಿಕದಲ್ಲಿ ಇರ್ಬೋದು. ಬಟ್ ಹೊರಗಡೆ ಅಷ್ಟೊಂದು ನನಗೆ ಇದ್ರ ಬಗ್ಗೆ ಅಷ್ಟೊಂದು ನನಗೆ ಮಾಹಿತಿ ಇಲ್ಲ. ಇರಬಹುದು, ಯಾಕಂದರೆ ಯಾವುದೇ ಒಂದು ಸ್ಥಿರಾಸ್ತಿ ಮತ್ತು ಹಾಗೆ ಚರಾಸ್ತಿ ಆಗಿರ್ಬೋದು, ಈ ಒಂದು ಇಷ್ಟೊಂದು ಘಟನೆ ಇಷ್ಟೊಂದು ಬೀಭತ್ಸವಾಗಿ ನಡೀತೈತೆ ಅಂತ ಹೇಳಿದ್ರೆ ಇರಬಹುದು. ಸರ್, ನೀವು ನಿಮ್ಮ ಬಗ್ಗೆ ನಿಮ್ಮ ವಿಚಾರವಾಗಿ ನಿಮ್ಮ ಹತ್ರ ಆತ್ಮೀಯತೆಯಿಂದ ಮಾತಾಡ್ಬೇಕಾದ್ರೆ ಶೇರ್ ಮಾಡಿರೋ ವಿಚಾರಗಳನ್ನ ಗಮನಿಸೋದಾದ್ರೆ, ಕೊಲೆ ಮಾಡುವಷ್ಟು ಪತ್ನಿ ಅವ್ರ ವಿರುದ್ಧ ಬೇಸರಗೊಂಡಿದ್ರು, ಆ ರೀತಿಯ ಮಟ್ಟಕ್ಕೆ ಹೋಗ್ತಾರೆ ಅಂತ ಏನಾದ್ರು ಹೇಳಿದ್ರು, ಆ ವಿಚಾರ ಪ್ರಸ್ತಾಪ ಮಾಡಿದ್ದೇನಾದ್ರು ಇತ್ತ ಸರ್ ಈ ಹಿಂದೆ? ಮತ್ತೆ ಏನಂದ್ರೆ ಹೇಳಿದ್ರೆ ನೋಡಿ, ಈಗ ನಿವೃತ್ತಿ ಆದ ನಂತರ ತನ್ನ ಮನೇಲಿ ಕೂತ್ಕೊಂತಾರೆ ಎಲ್ಲ ಅಧಿಕಾರಿಗಳು. ಇವ್ರು ಆ ರೀತಿ ಅಲ್ಲ. ನಾನು ಹೇಳಿದ್ನಲ್ಲ, ಇವಾಗೂ ಅಷ್ಟೇ ಹಿರಿಯ ಅಧಿಕಾರಿಗಳು ಇದ್ರಲ್ಲ, IPS ಅಧಿಕಾರಿಗಳು ಮತ್ತು DYSP ಅಧಿಕಾರಿಗಳು, ಇನ್ಸ್ಪೆಕ್ಟರ್ ಅಷ್ಟೊಂದು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಇವರೇ ಟ್ರಿಪ್ ಹೋಗ್ತಾ ಇದ್ರು, ಯಾರು ಕರ್ಕೊಂಡು ಹೋಗ್ತಾ ಇಲ್ಲ ಸಾಹೇಬ್ರು. ಉದಾಹರಣೆ ಯಾವುದು, ಮೊನ್ನೆ ನೋಡಿ ದೇವಸ್ಥಾನಕ್ಕೆ ಕೊಟ್ಟು ಬಂದೆ ಅಂತ ಹೇಳಿದ್ರು. ಎಲ್ಲಿ ಇದಕ್ಕೆ ನಮ್ಮ ಡೆಲ್ಲಿಲಿ ಒಂದು 2-3 ಪ್ರತಿಷ್ಠಿತ, ಮತ್ತು ರಾಜಸ್ಥಾನ್ಗೆ ಶ್ರೀನಿವಾಸ್ ದೇವಸ್ಥಾನಕ್ಕೆಲ್ಲ ಓಟ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಈ ರೀತಿ ಅವ್ರಿಗೇನಾಗುತ್ತಂದ್ರೆ ಮೇಡಮ್ ಅವ್ರಿಗೆ ದಿನೇ ತಂತಾನೆ ಇವತ್ತು ಸಾಹೇಬ್ರು ಹಾಸಿಗೆ ಹಿಡಿತಾರೆ, ನಾಳೆ ಹಾಸಿಗೆ ಹಿಡಿತಾರೆ, ಈ ರೀತಿ ಕಲ್ಪನೆ ಇರ್ಬೋದೇನೋ ಅವ್ರಿಗೆ. ಅಷ್ಟೇ, ಇವರು ರಿಟೈರ್ಡ್ ಆದ್ಮೇಲೆ ಎಲ್ಲ ಆರಾಮಾಗಿ ಮನೆ ಕೂತ್ಕೊಂತಾರೆ, ಎಲ್ಲೂ ಹೋಗಿಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂತಾರೆ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರು ಚಾಲೆಂಜ್ ಇರ್ಬೋದು. ಅದು ಉಲ್ಟಾ ಆಗೋಯ್ತು ಇಲ್ಲಿ. ಇವು ಸಾಹೇಬ್ರು ಏನಿದ್ರು ದಿನೇ ಒಂದು ಪ್ರೋಟೀನ್ ಯುಕ್ತ ಇವರು ಮೈಂಡ್ ಆಗ್ತಾ ಇತ್ತು. ಅಂದ್ರೆ ಅವಾಗಿಂದ ಶಾರ್ಪ್ ಇದ್ರಲ್ಲ ಇವರು, ಆರೋಗ್ಯ ಚೆನ್ನಾಗಿ ನೋಡ್ಕೊತಾ ಇದ್ರು, ಮತ್ತೆ ಊಟನೂ ಸ್ವಲ್ಪ ಡಯಟ್ ಅಲ್ಲಿ ಇದ್ರು, ಮತ್ತೆ ವಾಕ್ಚಾತುರ್ಯ ಚೆನ್ನಾಗಿತ್ತು. ಏನೂ ಆಗ್ತಾ ಇಲ್ಲ. ಮೇಡಮ್ ಅವ್ರಿಗೆ ಏನಾಯ್ತು, ಸ್ವಲ್ಪ ಇರುಸು ಮುರುಸು ಆಗಿರ್ಬೋದು. ಇದೆಲ್ಲ ಕಾರಣಾಂತರಗಳಿಂದ ಮತ್ತೆ ಇದು ತಾವು ಹೇಳಿದ್ರಿ ದಾಂಡೇಲಿ ಒಂದು ಇರ್ಬೋದು ಅದು ಎಲ್ಲ ತಗೊಂಡು ಏಕಾಏಕಿ ಅವರು ಇಷ್ಟೊಂದು ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಸಾಹೇಬ್ರನ್ನ ಸದ್ದಡಿಸ್ಕೋಸ್ಕರ ಒಂದು ಏಕೈಕ ಉದ್ದೇಶ ಇರ್ಬೋದು ಅಂತ. ಯಾಕಂದ್ರೆ ಮಗಳು ಇವ್ರ ಕಂಡ್ರೆ ಬಹಳ ಪ್ರೀತಿ, ಮತ್ತೆ ಮಗನೂ ಅಷ್ಟೇ ಕಾರ್ತಿಕ್ ಅವರಿದ್ರೆ ಅಷ್ಟು ಅತ್ಯಾತ್ಮೀಯ ಪ್ರೀತಿ. ಇಬ್ಬರು ಮಕ್ಕಳು ಇವ್ರ ಪರವಾಗಿದ್ದಾರೆ. ತಾಯಿ ಬಗ್ಗೆ ಏನು ಇವತ್ತೊಂದು ದಿವಸ ತಾಯಿ ಬಗ್ಗೆ ಇಲ್ಲ, ಪಪ್ಪ ಅಂತಾನೆ ಬರೋದು. ನಾನು ಹೋದಾಗ ಮನೆಗೆಲ್ಲ ಪಪ್ಪ ಅಂತಾನೆ ಫಸ್ಟ್ ಮಾತಾಡ್ತಾ ಇದ್ದು, ಮಗಳೇ ಅಂತ ಹೇಳ್ಬಿಟ್ಟು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಅವರು ಒರಿಸ್ಸಾ ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ಬಿಹಾರಿ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಮೊದಲು ಬಂದಿದ್ದಾಗ ತಾಯಿ ಹತ್ರ ಹೋಗ್ತಾ ಇಲ್ಲ ಅವರು. ನಾನು ಕಂಡಂಗೆ ಸೀದಾ ಬಂದು ಚೇಂಬರ್ ಬಂದ್ಬಿಟ್ಟು ಮನೆ ಹತ್ರ ಬಂದ್ಬಿಡ್ತಾ ಇದ್ರು. ಮನೆಗೆ ಬಂದು ಕುತ್ಕೊಂಡು ಇದು ಒಂದು 10 ನಿಮಿಷ ಶ್ರೀನಿವಾಸ್ ಅಂತ ನಾನು ಹೊರಗಡೆ ಕಳಿಸಿ ಮಗಳನ್ನ ಮುದ್ದಾಡಿ ಪಾಪ ಇದು ಮಾಡಿ ಹತ್ರಕ್ಕೆ ಸೆಳೆದುಕೊಂಡು ಪಾಪ ಮುದ್ದಾಡಿ ಕಳಿಸ್ತಾ ಇದ್ರು. ಇದು ಎಲ್ಲ ಇರುಸು ಮುರುಸು ಆಗಿದೆ. ಆ ತಾಯಿಗೆ ಇರುಸು ಮುರುಸು ಆಗಿರ್ಬೋದು. ಇದಿಷ್ಟು ಕೂಡ DG IGP ಓಂ ಪ್ರಕಾಶ್ ಅವರ ಆಪ್ತ ವಲಯದಲ್ಲಿ ಅವರ ಒಂದು ನಿಕಟವರ್ತಿಯಾಗಿ ಕೆಲಸವನ್ನು ಮಾಡಿದೆ ಅಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.